ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರವೀಣ್ ಇನ್ಫೋರ್ಡ್ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮುಂದೆ ಬರುವಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಅತ್ಯಂತ ಪ್ರಮುಖವಾಗಿರುವ ಇತಿಹಾಸ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಪ್ಪದೇ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿದರೆ ನಾವು ಮಾಡುವಂಥ ವಿಡಿಯೋಗಳ ಬಗ್ಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತದೆ. ಬನ್ನಿ ಸ್ನೇಹಿತರೆ, ಇಲ್ಲಿ ಪ್ರಮುಖವಾಗಿ ಮೊದಲನೇ ಪ್ರಶ್ನೆ, ಗರುಡ ಎಂಬ ಅಂಗರಕ್ಷಕ ದಳವನ್ನು ಹೊಂದಿದ ರಾಜಮನೆತನ ಯಾವುದು? ಇಲ್ಲಿ ಆಪ್ಷನ್ ಎ ಚಾಲುಕ್ಯರು, ಆಪ್ಷನ್ ಬಿ ದ್ವಾರ ಸಮುದ್ರದ ಹೊಯ್ಸಳರು, ಆಪ್ಷನ್ ಸಿ ವಿಜಯನಗರದ ಅರಸರು, ಆಪ್ಷನ್ ಡಿ ರಾಷ್ಟ್ರಕೂಟರು ಎಂಬುದು ಇಲ್ಲಿ ಆಪ್ಷನ್ಸ್ ಆಗಿದೆ. ಇಲ್ಲಿ ಆಪ್ಷನ್ ಬಿ ಎಂಬುದು ದ್ವಾರ ಸಮುದ್ರದ ಹೊಯ್ಸಳರು ಎಂಬುದು ಇಲ್ಲಿ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ಈ ಒಂದು ದ್ವಾರ ಸಮುದ್ರದ ಹೊಯ್ಸಳರ ಸ್ಥಾಪಕರು ಸ್ಥಳ ರಾಜಲಾಂಛನ ಸ್ಥಳ ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯ ಪ್ರಸಿದ್ಧ ಅರಸ ವಿಷ್ಣುವರ್ಧನ, ಇವರನ್ನು ಬೆಟ್ಟಿದೇವ ಅಂತಲೂ ಸಹ ಕರೆಯುತ್ತಿದ್ದರು ಸ್ನೇಹಿತರೆ. ಮತ್ತು ಇಲ್ಲಿ ಕೊನೆಯ ದೊರೆ ಬಂದ್ಬಿಟ್ಟು ವಿರೂಪಾಕ್ಷ ಬಲ್ಲಾಳ. ಈ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಲು ಸಳನಿಗೆ ಮಾರ್ಗದರ್ಶನ ಮಾಡಿದ ಗುರು ಸುದತ್ತಾಚಾರ್ಯ ಎಂಬುವರು ಇಲ್ಲಿ ಪ್ರಮುಖವಾಗಿ ಕಂಡುಬರ್ತಾರೆ ಸ್ನೇಹಿತರೆ. ಬನ್ನಿ ಇಲ್ಲಿ ಎರಡನೇ ಪ್ರಶ್ನೆ ನೋಡೋಣ. ಇಲ್ಲಿ ಮದನ ತಿಲಕ ಗ್ರಂಥ ರಚಿಸಿದ ಸಾಹಿತಿ ಯಾರು? ಮದನ ತಿಲಕ ಗ್ರಂಥ ರಚಿಸಿದ ಸಾಹಿತಿ ಯಾರು? ಇಲ್ಲಿ ಆಪ್ಷನ್ ಎ ವಿರೂಪಾಕ್ಷ ಬಲ್ಲಾಳ, ಆಪ್ಷನ್ ಬಿ ಚಂದ್ರರಾಜ, ಆಪ್ಷನ್ ಸಿ ಹೇಮಸೇನ, ಆಪ್ಷನ್ ಡಿ ಹಾಲರಾಜ. ಇಲ್ಲಿ ಪ್ರಮುಖವಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಚಂದ್ರರಾಜ ಇಲ್ಲಿ ಪ್ರಮುಖವಾದ ಉತ್ತರವಾಗಿದೆ ಸ್ನೇಹಿತರೆ. ನಂತರದ ಮೂರನೇ ಪ್ರಶ್ನೆ, ಮೂರನೇ ಸೋಮೇಶ್ವರ ರಚಿಸಿದ ಗ್ರಂಥ ಯಾವುದು? ಆಪ್ಷನ್ ಎ ಚಂದ್ರರಾಜ, ಆಪ್ಷನ್ ಬಿ ಹೇಮಸೇನ, ಆಪ್ಷನ್ ಸಿ ನಾಗವರ್ಮ, ಆಪ್ಷನ್ ಡಿ ಮಾನಸೋಲ್ಲಾಸ. ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಮಾನಸೋಲ್ಲಾಸ ಎಂಬುದು ಇಲ್ಲಿ ಪ್ರಮುಖವಾದ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ನಂತರದ ಪ್ರಶ್ನೆ, ಹೇಮಸೇನ ರಚಿಸಿದ ಗ್ರಂಥ ಯಾವುದು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ರಾಘವ ಪಾಂಡವಿಯ, ಆಪ್ಷನ್ ಬಿ ನೀತಿ ಮಾರ್ಗ ಎರೆಗಂಗಾ, ಆಪ್ಷನ್ ಸಿ ಮಾನಸೋಲ್ಲಾಸ, ಆಪ್ಷನ್ ಡಿ ಗಜಶಾಸ್ತ್ರ. ಇಲ್ಲಿ ಪ್ರಮುಖವಾದ ಉತ್ತರ ಇಲ್ಲಿ ಆಪ್ಷನ್ ಎ ರಾಘವ ಪಾಂಡವಿಯ ಇಲ್ಲಿ ಪ್ರಮುಖವಾದ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ನಂತರ ಐದನೇ ಪ್ರಶ್ನೆ ನೋಡೋದಾದರೆ, ಹೊಯ್ಸಳ ಮನೆತನದ ಸ್ಥಾಪನೆ ಮಾಡಿದ ಸ್ಥಳನ ಗುರು ಯಾರು ಎಂಬುದು ಇಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ. ಆಪ್ಷನ್ ಎ ದುರ್ವಿನೀತ, ಆಪ್ಷನ್ ಬಿ ನಾಲ್ಕನೇ ರಾಚಮಲ್ಲ, ಆಪ್ಷನ್ ಸಿ ಸುದತ್ತಾಚಾರ್ಯ, ಆಪ್ಷನ್ ಡಿ ಕುಂದಾಚಾರ್ಯ. ಇಲ್ಲಿ ಪ್ರಮುಖವಾಗಿ ಸರಿಯಾದ ಉತ್ತರ ಸ್ನೇಹಿತರೆ ಹೊಯ್ಸಳರ ಮನೆತನದ ಸ್ಥಾಪನೆ ಮಾಡಿದ ಸ್ಥಳನ ಗುರು ಯಾರು? ಇಲ್ಲಿ ಸರಿಯಾದ ಉತ್ತರ ಸುದತ್ತಾಚಾರ್ಯ ಇಲ್ಲಿ ಎಂಬುದು ಇಲ್ಲಿ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ಸುದತ್ತಾಚಾರ್ಯ ಎಂಬುದು ಇಲ್ಲಿ ಪ್ರಮುಖವಾಗಿ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ನಂತರ ಆರನೇ ಪ್ರಶ್ನೆ, ಒಂದನೇ ನಾಗವರ್ಮನ ಗ್ರಂಥ ಯಾವುದು? ಇಲ್ಲಿ ಆಪ್ಷನ್ ಎ ನೀತಿ ಮಾರ್ಗ ಎರಿಗಂಗಾ, ಆಪ್ಷನ್ ಬಿ ಚಂದಂಬುದಿ, ಆಪ್ಷನ್ ಸಿ ರಾಘವ ಪಾಂಡವಿಯ, ಆಪ್ಷನ್ ಸಿ ಮಾನ್ಯಕೇಟ. ಇಲ್ಲಿ ಪ್ರಮುಖವಾದ ಸರಿಯಾದ ಉತ್ತರ ಚಂದಂಬುದಿ ಎಂಬುದು ಇಲ್ಲಿ ಪ್ರಮುಖವಾದ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ನಂತರದ ಪ್ರಶ್ನೆ, ಹಾಲರಾಜನ ಗ್ರಂಥ ಯಾವುದು? ಇಲ್ಲಿ ಆಪ್ಷನ್ ಎ ಗದಾ ಸಪ್ತಸತಿ, ಆಪ್ಷನ್ ಬಿ ಹರಿಶ್ಚಂದ್ರ ಕಾವ್ಯ, ಆಪ್ಷನ್ ಸಿ ಅರ್ಥಶಾಸ್ತ್ರ, ಆಪ್ಷನ್ ಡಿ ಕೌಮುದಿ. ಇಲ್ಲಿ ಪ್ರಮುಖವಾದ ಉತ್ತರ ಆಪ್ಷನ್ ಎ ಗದಾ ಸಪ್ತಸತಿ ಎಂಬುದು ಇಲ್ಲಿ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ನಂತರ ಎಂಟನೇ ಪ್ರಶ್ನೆ, ರಾಷ್ಟ್ರಕೂಟರ ಅರಸ ಮೂರನೇ ಕೃಷ್ಣನಿಗೆ ತಕ್ಕೋಳಂ ಕದನದಲ್ಲಿ ಸಹಾಯ ಮಾಡಿದ ಗಂಗರ ಅರಸ ಯಾರು? ಇಲ್ಲಿ ಆಪ್ಷನ್ ಎ ರಾಚಮಲ್ಲ, ಆಪ್ಷನ್ ಬಿ ಎರಡನೇ ಭೂತುಗ, ಆಪ್ಷನ್ ಸಿ ನೀತಿ ಮಾರ್ಗ ಎರೆಗಂಗಾ, ಆಪ್ಷನ್ ಡಿ ದುರ್ವಿನೀತ. ಇಲ್ಲಿ ಪ್ರಮುಖವಾಗಿ ಸರಿಯಾದ ಉತ್ತರ ಎರಡನೇ ಭೂತುಕ ಎಂಬುದು ಇಲ್ಲಿ ಪ್ರಮುಖವಾದ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ನಂತರ ಒಂಬತ್ತನೇ ಪ್ರಶ್ನೆ, ಶ್ರೀ ಪುರುಷನ ಗ್ರಂಥ ಯಾವುದು ಎಂಬುದು ಇಲ್ಲಿ ಕ್ವಶನ್ಸ್ ಆಗಿದೆ, ಪ್ರಶ್ನೆ ಆಗಿದೆ. ಇಲ್ಲಿ ಆಪ್ಷನ್ ಎ ಬಂದ್ಬಿಟ್ಟು ಗಜಶಾಸ್ತ್ರ, ಭಟ್ಕಳ, ರಾಜ್ಯಶಾಸ್ತ್ರ, ಮದನ ತಿಲಕ. ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಪ್ರಮುಖವಾಗಿ ಗಜಶಾಸ್ತ್ರ ಎಂಬುದು ಇಲ್ಲಿ ಪ್ರಮುಖವಾಗಿ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ಗಜಶಾಸ್ತ್ರ ಎಂಬುದು ಇಲ್ಲಿ ಪ್ರಮುಖವಾಗಿ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ನಂತರ 10ನೇ ಪ್ರಶ್ನೆ ನೋಡೋದಾದರೆ, ಶಿವಪುರ ಧ್ವಜ ಸತ್ಯಾಗ್ರಹಕ್ಕೆ ಸ್ಥಳಾವಕಾಶ ನೀಡಿದ ರೈತ ಮುಖಂಡ ಯಾರು ಎಂಬುದು ಇದು ಪ್ರಮುಖವಾದ ಒಂದು ಪ್ರಶ್ನೆಯಾಗಿದೆ. ಇಲ್ಲಿ ಆಪ್ಷನ್ ಬಂದು ಆಪ್ಷನ್ ಎ ಸಿದ್ಧಲಿಂಗಯ್ಯ, ಆಪ್ಷನ್ ಬಿ ತುಂಬೇಗೌಡ, ಆಪ್ಷನ್ ಸಿ ಮೈಲಾರ ಮಹಾದೇವಯ್ಯ, ಆಪ್ಷನ್ ಸಿ ನಾರಾಯಣ ಚಂದ್ರವರ್ಕರ್. ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ
ತುಂಬೇಗೌಡರು ಎಂಬುದು ಇಲ್ಲಿ ಪ್ರಮುಖವಾದ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ನಂತರ 11ನೇ ಪ್ರಶ್ನೆ, ರಾಘವಾಂಕನ ಗ್ರಂಥ ಯಾವುದು? ಇದು ಎಲ್ಲರಿಗೂ ಗೊತ್ತಿರುತ್ತೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಹರಿಶ್ಚಂದ್ರ ಕಾವ್ಯ ಎಂಬುದು ಇಲ್ಲಿ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ನಂತರ 12ನೇ ಪ್ರಶ್ನೆ, ಹಾವೇರಿ ಜಿಲ್ಲೆಯ ರೈಲು ನಿಲ್ದಾಣಕ್ಕೆ ಇಡಲಾದ, ಸ್ವಲ್ಪ ಮಿಸ್ಟೇಕ್ ಆಗಿದೆ ಇಲ್ಲಿ ಟೈಪಿಂಗಲ್ಲಿ, ಇಡಲಾದ ಹೆಸರೇನು? ಹಾವೇರಿ ಜಿಲ್ಲೆಯ ರೈಲು ನಿಲ್ದಾಣಕ್ಕೆ ಇಡಲಾದ ಹೆಸರೇನು? ಆಪ್ಷನ್ ಎ ಬಂದ್ಬಿಟ್ಟು ನಾರಾಯಣ ಚಂದ್ರವರ್ಕರ್, ಆಪ್ಷನ್ ಬಿ ಮೈಲಾರ ಮಹಾದೇವಪ್ಪ, ಆಪ್ಷನ್ ಸಿ ತುಂಬೇಗೌಡರು, ಆಪ್ಷನ್ ಡಿ ಹೇಮಸೇನ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಮೈಲಾರ ಮಹಾದೇವಪ್ಪ ಎಂಬುದು ಇಲ್ಲಿ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ನಂತರ 13ನೇ ಪ್ರಶ್ನೆ, ದಂಡಿ ಸತ್ಯಾಗ್ರಹಕ್ಕೆ ಭಾಗವಹಿಸಿದ ಅತಿ ಕಿರಿಯ ವ್ಯಕ್ತಿ ಯಾರು? ಇದು ಕೂಡ ಸರಿಯಾದ ಉತ್ತರ ಸ್ನೇಹಿತರೆ. ಆಪ್ಷನ್ ಎ ಮೈಲಾರ ಮಹಾದೇವಪ್ಪ ಎಂಬುದು ಇಲ್ಲಿ ಸರಿಯಾದ ಉತ್ತರವಾಗಿದೆ. ನಂತರ ಇಲ್ಲಿ 14ನೇ ಪ್ರಶ್ನೆ ನೋಡೋದಾದರೆ, 1900ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೆಯಿತು ಎಂಬುದು ಇಲ್ಲಿ ಪ್ರಮುಖ ಪ್ರಶ್ನೆಯಾಗಿದೆ. ಇಲ್ಲಿ ಆಪ್ಷನ್ ಎ ನೋಡಿದರೆ ಧಾರವಾಡ, ಲಾಹೋರ್, ಬೆಳಗಾವಿ ಮತ್ತು ಚಂದ್ರಗುತ್ತಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಲಾಹೋರ್ ಎಂಬುದು ಇಲ್ಲಿ ಪ್ರಮುಖವಾದ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ನಂತರ 15ನೇ ಪ್ರಶ್ನೆ, ವಿದುರಾಶ್ವತ್ಥ ದುರಂತ ಯಾವಾಗ ನಡೆಯಿತು ಎಂಬುದು ಇಲ್ಲಿ ಪ್ರಶ್ನೆಯಾಗಿದೆ. ಇಲ್ಲಿ ಆಪ್ಷನ್ ಎ 1936, 1937, 1938 ಮತ್ತು 1939. ಇಲ್ಲಿ ಸರಿಯಾದ ಉತ್ತರ 1938 ಎಂಬುದು ಇಲ್ಲಿ ಪ್ರಮುಖವಾದ ಉತ್ತರವಾಗಿದೆ ಸ್ನೇಹಿತರೆ. 1938. ನಂತರದ ಪ್ರಶ್ನೆ 16, ಯಾವ ಘಟನೆಯನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಂದು ಕರೆಯುತ್ತಿದ್ದರು? ಆಪ್ಷನ್ ಎ ಚೌರಾಚೌರಿ ಘಟನೆ, ಆಪ್ಷನ್ ಬಿ ವಿದುರಾಶ್ವತ್ಥ ದುರಂತ, ಆಪ್ಷನ್ ಸಿ ಸಿಪಾಯಿ ದಂಗೆ, ಆಪ್ಷನ್ ಡಿ ಕಪ್ಪು ಕೋಣೆ ದುರಂತ. ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ವಿದುರಾಶ್ವತ್ಥ ದುರಂತ, ಆಪ್ಷನ್ ಬಿ ಎಂಬುದು ಇಲ್ಲಿ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ನಂತರ 17ನೇ ಪ್ರಶ್ನೆ ಸ್ನೇಹಿತರೆ, ಷಡದರ್ಶನ ಸ್ಥಾಪನಾಚಾರ್ಯ ಎಂಬ ಬಿರುದು ಧರಿಸಿದ ಅರಸ ಯಾರು? ಈ ಒಂದು ಬಿರುದನ್ನು ಧರಿಸಿಕೊಂಡಿರುವ ಪ್ರಮುಖವಾದ ಅರಸ ಯಾರು ಎಂಬುದು ಇಲ್ಲಿ ಪ್ರಮುಖವಾದ ಪ್ರಶ್ನೆಯಾಗಿದೆ. ಸೊ ಇಲ್ಲಿ ಆಪ್ಷನ್ ಎ ನೋಡೋದಾದರೆ 6ನೇ ಚಾಮರಾಜ ಒಡೆಯರ್, ಚಿಕ್ಕದೇವರಾಜ ಒಡೆಯರ್ ಮತ್ತು 8ನೇ ಚಾಮರಾಜ ಒಡೆಯರ್ ಎಂಬುದು ಇಲ್ಲಿ ಆಪ್ಷನ್ಸ್ ಆಗಿದೆ ಸ್ನೇಹಿತರೆ. ಸೊ ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ನಾವು ಪ್ರಮುಖವಾಗಿ 6ನೇ ಚಾಮರಾಜ ಒಡೆಯರ್ ಎಂಬುದು ಇಲ್ಲಿ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ನಂತರ 18ನೇ ಪ್ರಶ್ನೆ, ಮೈಸೂರು ರಾಜಮನೆತನ ಆಳ್ವಿಕೆ ಮಾಡಿದ ಪ್ರಸಿದ್ಧ ಅರಸ ಯಾರು ಎಂಬುದು ಇಲ್ಲಿ ಪ್ರಮುಖವಾದ ಕ್ವಶನ್ ಆಗಿದೆ ಸ್ನೇಹಿತರೆ. ಸೊ ಇಲ್ಲಿ ಆಪ್ಷನ್ ಎ ಬಂದ್ಬಿಟ್ಟು ಚಿಕ್ಕದೇವರಾಜ ಒಡೆಯರ್, ಆಪ್ಷನ್ ಬಿ ಮಹಮ್ಮದ್ ಖಾರ್ಟೂನ್, ಆಪ್ಷನ್ ಸಿ ಚಾಮರಾಜ ಒಡೆಯರ್, ಆಪ್ಷನ್ ಡಿ ವಿಕ್ರಮಾದಿತ್ಯ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಎಂಬುದು ಇಲ್ಲಿ ಚಿಕ್ಕದೇವರಾಜ ಒಡೆಯರ್ ಎಂಬುದು ಇಲ್ಲಿ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ನಂತರ 19ನೇ ಪ್ರಶ್ನೆ, ಮೈಸೂರಿನಲ್ಲಿ ಕಮಿಷನರ್ ಆಳ್ವಿಕೆಯನ್ನು ಆರಂಭಿಸಿದ ಗವರ್ನರ್ ಜನರಲ್ ಯಾರು? ಇಲ್ಲಿ ಆಪ್ಷನ್ ಎ ಬಂದ್ಬಿಟ್ಟು ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ವಿಲಿಯಂ ಬೆಂಟಿಕ್, ಲಾರ್ಡ್ ಡಾಲ್ಹೌಸಿ, ಲಾರ್ಡ್ ಕರ್ಜನ್ ಮತ್ತು ಇಲ್ಲಿ ಸರಿಯಾದ ಉತ್ತರ ಲಾರ್ಡ್ ವಿಲಿಯಂ ಬೆಂಟಿಕ್ ಎಂಬುದು ಇಲ್ಲಿ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ನಂತರ 20ನೇ ಪ್ರಶ್ನೆ, ಮೈಸೂರಿನ ಮೊದಲ ಕಮಿಷನರ್ ಯಾರು? ಆಪ್ಷನ್ ಎ ಕರ್ನಲ್ ಬ್ರಿಗ್ಸ್, ಆಪ್ಷನ್ ಬಿ ಕರ್ನಲ್ ಸ್ಮಿತ್, ಆಪ್ಷನ್ ಸಿ ಸುರೇಶ್ ನಾಯ್ಡು, ಆಪ್ಷನ್ ಡಿ ವೆಂಕಟಪ್ಪ. ಇಲ್ಲಿ ಸರಿಯಾದ ಉತ್ತರ ನಿಮಗೆ ಎಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ, ಆಪ್ಷನ್ ಎ ಕರ್ನಲ್ ಬ್ರಿಗ್ಸ್ ಎಂಬುದು ಇಲ್ಲಿ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಇವತ್ತು ನಾವು 20 ಇತಿಹಾಸ ಪ್ರಶ್ನೆಗಳನ್ನು ಪ್ರಮುಖವಾಗಿ ಡಿಸ್ಕಸ್ ಮಾಡಿದ್ದೀವಿ ಸ್ನೇಹಿತರೆ. ಸೊ ನಿಮಗೆ ಯಾವುದೇ ರೀತಿಯ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡೋದಾದರೆ ಕಮೆಂಟ್ಸ್ ಮೂಲಕ ಟೈಪ್ ಮಾಡಿಕೊಂಡು ಹೇಳಿ ಸ್ನೇಹಿತರೆ. ಸೊ ಈ ವಿಡಿಯೋನ ನೋಡಿದ ಮೇಲೆ ಎಲ್ಲರೂ ಹೋಗಿ ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿದರೆ ನಾವು ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತದೆ ಸ್ನೇಹಿತರೆ. ಸೊ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.